ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಗಾರ್ಡನಲ್ಲಿ ಬೆಳೆದಿರೋವಂಥದ್ದು ಸೊಪ್ಪು ಕಿತ್ಕೊಳ್ಳೋಕೆ ಹೋಗ್ತಿದ್ದೀನಿ. ಅದು ನಿಮಗೂ ತೋರಿಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ಹಾಕಿದೆ, ಚೆನ್ನಾಗಿ ಬಂದಿದೆ. ಆ ಸೈಡೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ, ಇನ್ನಿಷ್ಟು ಉಳಿದಿದೆ. ಅದನ್ನ ಇವತ್ತು ಕಿತ್ಕೊಂಡು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಈ ಪಾಲಕ್ ಸೊಪ್ಪು ಬೆಳೆದಿರೋದು ಸೊಪ್ಪು ತಗೋತೀವಲ್ಲ, ಅದು ಬೇರು ಹಾಕಿ ಬಂದಿರೋದು ಫ್ರೆಂಡ್ಸ್. ಸ್ವಲ್ಪ ಚಿಗುರಿರುತ್ತಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟು ಬೇರು ನಟ್ಟಿದ್ರೆ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಾನು 3-4 ಸಲ ಕಿತ್ಕೊಂಡಿದ್ದೀನಿ ಈ ಸೊಪ್ಪನ್ನ, ಆದರೂ ಬಿಡ್ತಾ ಇದೆ. ಮತ್ತು ಇಲ್ಲೂ ಒಂದು ಬ್ಯಾಚ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಹೇಗೆ ಬರ್ತಾ ಇದೆ. ಮತ್ತು ನುಗ್ಗೆ ಸೊಪ್ಪು ಬೀಜ ಹಾಕಿ ಬಂದಿರೋದು ಇದು. ಆವಾಗವಾಗ ಬೇಕು ಅಂದಾಗ ಯೂಸ್ ಮಾಡ್ಕೋತೀವಿ ಇದನ್ನು, ನುಗ್ಗೆ ಸೊಪ್ಪನ್ನು. ಹಾಗಲಕಾಯಿ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ ಹೇಗೆ ಹಾಗಲಕಾಯಿ ಬಿಟ್ಟಿದೆ, ಸುಮಾರು ಬಿಟ್ಟಿದೆ ಫ್ರೆಂಡ್ಸ್. ಒಳಗಡೆ ಎಲ್ಲ ಇದೆ. ನಾನೊಂದು 2 ಕಿತ್ಕೊಂಡಿದ್ದೀನಿ. ಇವಾಗ ಇನ್ನೂ ಚಿಕ್ಕವು ಫ್ರೆಂಡ್ಸ್. ನೋಡಿ ಹೇಗೆ ಬಿಟ್ಟಿದೆ. ಇದು ತುಂಬ ಈಸಿ ಫ್ರೆಂಡ್ಸ್ ಬೆಳೆಯೋದು. ಒಂದು ಪಾಟ್ಗೆ ಹಾಕೊಂಡ್ರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಓಕೆ ಫ್ರೆಂಡ್ಸ್, ಇದಿಷ್ಟು ನಮ್ಮ ಗಾರ್ಡನಲ್ಲಿ ಬೆಳೆಸಿರೋವಂಥ ಗಿಡಗಳು ಮತ್ತು ಸೊಪ್ಪು ತರಕಾರಿಗಳು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.